Do not fear, my beloved. ಹೆದರಬೇಡ. Do not be discouraged, my beloved. ನೀನು ಏನು ಸೋತಿಗೆ ಹೋಗಬೇಡ. Cheer up today. ಇವತ್ತು ಎದ್ದೇಳು. Lord is with you. ಕರ್ತನು ನಿನ್ನ ಸಂಗಡ ಇದ್ದಾನೆ. You are in Lord's sight. ಕರ್ತನ ಕಡೆ ನೀನದಿ. God remembered you. ಕರ್ತನು ನಿನ್ನನ್ನು ನೆನಪು ಮಾಡಿಕೊಂಡಿದ್ದಾನೆ. And he will feed you, my beloved. ಕರ್ತನು ನಿನ್ನನ್ನು ಪೋಷಿಸುತ್ತಾನೆ. He is going to be a shelter to your beautiful life. ಕರ್ತನು ನಿನಗೆ ಒಂದು ಆಧಾರವಾಗಿರುತ್ತಾನೆ. He did not forget you, my beloved. ಕರ್ತನು ನಿನ್ನನ್ನು ಎಂದಿಗೂ ಮರೆಯಲಿಲ್ಲ. He remembered you. ಕರ್ತನು ನಿನ್ನನ್ನು ನೆನಪು ಮಾಡಿಕೊಳ್ಳುತ್ತಾ ಇದ್ದಾನೆ. You are in the mind of God. ಕರ್ತನ ಒಂದು ಮನಸ್ಸಿನಲ್ಲಿ The Bible says, ದೇವರ ವಾಕ್ಯ ಹೇಳುತ್ತದೆ, he who called is a faithful. ನಿನ್ನನ್ನು ಕರೆದ ಆತನು ನಂಬಿಕಸ್ಥನು. Still he is a faithful towards your life. ಇವತ್ತಿಗೂ ಆತನ ನಂಬಿಕಸ್ಥನಾಗಿದ್ದಾನೆ. Still he is a faithful towards your family. ನಿನ್ನ ಒಂದು ಕುಟುಂಬದ ಬಗ್ಗೆ ಆತನು ಬಾಧ್ಯತೆ. You know, sometimes you went very far from the Lord. ಕೆಲವು ಸಮಯದಲ್ಲಿ ನೀನು ಬಹಳ ದೂರವಾಗ್ತಿ. Sometimes you forget the presence of the Lord. ದೇವರ ಒಂದು ಸನ್ನಿಧಾನವನ್ನು ನೀನು ಮರೆತು ಹೋಗ್ತಿ. Still the Lord is faithful towards your life, you know. ಕರ್ತನು ಬಹಳ ಬಾಧ್ಯತೆಯುಳ್ಳ ದೇವರಾಗಿದ್ದಾನೆ. Just Lord is loving you, my beloved. ಕರ್ತನು ಪ್ರೀತಿ ಮಾಡ್ತಾ ಇದ್ದಾನೆ. Amen. He will feed you. ಕರ್ತನು ನಿನ್ನನ್ನು ಪೋಷಿಸುತ್ತಾನೆ. He will take care of your life. ಆತನು ನಿನ್ನ ಬಗ್ಗೆ ಬಾಧ್ಯತೆ He will remember you. ಆತನು ನಿನ್ನ ನೆನಪು ಮಾಡಿಕೊಳ್ಳುತ್ತಾನೆ. He is going to be a shelter to your wonderful life. ಆತನು ನಿನಗೆ ಒಂದು ಆದರಣೆಯನ್ನು ಕೊಡುತ್ತಾನೆ. I tell you the truth, you are not an orphan. ನಾನು ಹೇಳುತ್ತೇನೆ ಸತ್ಯ, ನೀನು ಅನಾಥಳಲ್ಲ. You are not alone. ನೀನು ಒಬ್ಬಂಟರಲ್ಲ. Lord is with you. ಕರ್ತನು ನಿನ್ನ ಸಂಗಡ ಇದ್ದಾನೆ. As the Lord was with Moses, same God is going to be with you. ಒಂದು ಮೋಶೆನ ಸಂಗಡ ಇದ್ದ ದೇವರು, ಅದೇ ದೇವರು ನಮ್ಮ ಸಂಗಡ ಇದ್ದಾನೆ. God is giving courage and even courage to Joshua. ಕರ್ತನು ಒಂದು ಯೆಹೋಶುವಗೆ ಒಂದು ಆತನನ್ನು ಹಿಂಬಾಲಿಸ್ತಾ ಇದ್ದನು. When Joshua discouraged, my beloved, ಒಂದು ಯೆಹೋಶುವನ ತನ್ನ ಜೀವನದಲ್ಲಿ ಸೋತು ಹೋದ ಸಮಯದಲ್ಲಿ Lord is giving a power to Joshua. Joshua, as I was with Moses, I am going to be with you. Do not dismayed and discouraged. Do not fear. Wherever you go, I'll come with you. ಕರ್ತನು ಯೆಹೋಶುವಗೆ ಹೇಳುತ್ತಾನೆ, ಯೆಹೋಶುವನೇ ಹೆದರಬೇಡ, ಸೋತು ಹೋಗಬೇಡ. ಮೋಶೆ ಸಂಗಡ ಇದ್ದ ದೇವರು, ನಾನು ನಿನ್ನ ಸಂಗಡ ಇಡುತ್ತೇನೆ, ನಿನ್ನನ್ನು ಕಾಯುತ್ತೇನೆ, ನಿನ್ನನ್ನು ನಾನು ನಡೆಸುತ್ತೇನೆ. If you come with an expectation, my beloved, if you come with an expectation, ಒಂದು ವೇಳೆ ನಿನ್ನ ಒಂದು ಏನಾದರೂ ಬಯಕೆಯಿಂದ ಕರ್ತನ ಸರಿದಾಗಿ today you have come with a fasting, ಒಂದು ಉಪವಾಸದಿಂದ ಕರ್ತನ ಕಡೆ ಬಂದಿದ್ದಾರೆ. definitely God will satisfy your life. ಕರ್ತನು ಖಂಡಿತವಾಗಿ ನಿನ್ನನ್ನು ತೃಪ್ತಿಗೊಳಿಸುತ್ತಾನೆ. Definitely God will give an answer to your prayer. ಕರ್ತನಿನ ಪ್ರಾರ್ಥನೆಗೆ ಒಂದು ಉತ್ತರವನ್ನು ಕೊಡುತ್ತಾನೆ. This fasting will not go vain. ಇದು ಎಂದಿಗೂ ಅದು ವ್ಯರ್ಥ ಆಗುವುದಿಲ್ಲ. Definitely you'll see something supernatural things. ಖಂಡಿತವಾಗಿ ನಾ ಹೇಳುತ್ತೇನೆ, ಒಂದು ಅದ್ಭುತ ಕಾರ್ಯ ನಿನ್ನ ಜೀವನದಲ್ಲಿ Definitely God is going to be with you. ಕರ್ತನು ನಿನ್ನ ಸಂಗಡ ಇಲ್ಲಿದ್ದಾನೆ. Hallelujah. He is the same yesterday, today and forever. ಕರ್ತನು ಇವತ್ತು ನಿನ್ನೆ ಎಂದೆಂದಿಗೂ ಒಂದೇ ರೀತಿಯಾಗಿದ್ದಾನೆ. He is a God of unchanging. ಕರ್ತನು ಒಂದು ಬದಲಾವಣೆ ಆಗುವ ದೇವರು. Hallelujah. Hallelujah. He is a God of unchanging. ಕರ್ತನು ಬದಲಾವಣೆ ಆಗುವ ದೇವರು. The book of Malachi, 3rd chapter, verse number 6, the Bible says, ಮಲಾಕಿ ಗ್ರಂಥ 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, I am the Lord, I do not change. ನಾನು ದೇವರು, ನಾನು ಎಂದಿಗೂ ಬದಲಾವಣೆ ಆಗುವುದಿಲ್ಲ. Seasons may change, my beloved. ಒಂದು ಕಾಲಮಾನಗಳು ಬದಲಾವಣೆ ಆಗಬಹುದು, ಕರ್ತನ ಎಂದಿಗೂ ಬದಲಾವಣೆ ಆಗುವುದಿಲ್ಲ. ಮನುಷ್ಯರ ಬದಲಾವಣೆ ಆಗಬಹುದು, ಕರ್ತನ ಎಂದಿಗೂ ಬದಲಾವಣೆ ಆಗುವುದಿಲ್ಲ. ಸ್ಥಿತಿಗತಿಗಳ ಬದಲಾವಣೆ ಆಗಬಹುದು, ಕರ್ತನ ಎಂದಿಗೂ ಬದಲಾವಣೆ ಆಗುವುದಿಲ್ಲ. ನಿನ್ನ ಕೂಡ ಇರುವ ಜನರ ಬದಲಾವಣೆ ಆಗಬಹುದು, ಕರ್ತನ ಕರೆದಾತನು ಎಂದಿಗೂ ಬದಲಾವಣೆ ಆಗುವುದಿಲ್ಲ. ನಿನ್ನ ಕೂಡ ಇರುತ್ತಾನೆ, ನಿಮ್ಮನ್ನು ನಡೆಸುತ್ತಾನೆ, ನಿಮ್ಮನ್ನು ಉದ್ಧಾರ ಮಾಡುತ್ತಾನೆ, ನಿನ್ನನ್ನು ತನ್ನ ಮನಸ್ಸಲ್ಲಿಟ್ಟುಕೊಂಡಿದ್ದಾನೆ. ಹೆದರಬೇಡ, ಭಯಪಡಬೇಡ. God is with you. Amen. Amen. Hallelujah.